ಅಟ್ಯಾಚು ಫಿಟ್ಟಿಂಗು ಜೆಂಟ್ಸ್ಗೂ ಲೇಡೀಸ್ಗೂ ಎಲ್ಲ ಮಾಡ್ತೀವಿ. ಸ್ಪೆಷಲ್ ಲೇಡೀಸ್ ಅಂತ ಹೇಳಿದ್ರೆ ಏನೇನು ಮಾಡ್ಕೊಡ್ತೀರಾ ಅವ್ರಿಗೆ? ಆಲ್ಟ್ರೇಷನ್ ಅಂದರೆ ಲೆಂತು ಫಿಟ್ಟಿಂಗು ಸ್ಲೀವ್ ಅಟ್ಯಾಚು ಆ ಥರ ಪೆಟಿಕೋಟ್ಗಳು ಸೀರೆ ಜಿಗ್ಜಾಗು ಫಾಲ್ಸು ಆ ಥರದ್ದೆಲ್ಲ. ಈಗ ಆಲ್ಟ್ರೇಷನ್ ಅಂತ ಹೇಳಿದ್ರೆ ಕೆಲವರೆಲ್ಲ ಇವಾಗ ಹೊಸ ಬಟ್ಟೆ ಅಂತ ಹೇಳ್ತಾರೆ. ಹೊಸ ಬಟ್ಟೆ ಜೊತೆಗೆ ಈಗ ಕೆಲವರು ನಾವು ಯೂಸ್ ಮಾಡಿರ್ತೀವಿ ಅಥವಾ 6 ಮಂತ್ 1 ಇಯರ್ ಆ ತರ ಬಟ್ಟೆಗಳು ಮಾಡ್ಕೊಡ್ತೀವಿ. ಆ ಥರನೂ ಯಾವ್ದಾದಕ್ಕೆ ಎಷ್ಟೆಷ್ಟು ಚಾರ್ಜ್ ಮಾಡ್ತೀವಿ? ಸರ್ ಸ್ಲೀವ್ ಅಟ್ಯಾಚ್ ಅಂದರೆ 30 ರೂಪಾಯಿ ಮಾಡ್ತೀವಿ, ಫಿಟ್ಟಿಂಗ್ ಅಂದರೆ 30 ರೂಪಾಯಿ ಮಾಡ್ತೀವಿ. ಸ್ಲೀವ್ ಅಟ್ಯಾಚು ಮತ್ತು ಫಿಟ್ಟಿಂಗ್ ಎರಡೂ ಸೇರಿದ್ರೆ 50 ರೂಪಾಯಿ ಮಾಡ್ತೀವಿ. ಆ ಥರ ಒಂದೊಂದು ರೇಟ್. ಮ್ಯಾಮ್ ಇದು ಬರೀ ನೀವು ಹೊಸ ಹಳೆ ಇದು ಆಲ್ಟ್ರೇಷನ್ ಮಾತ್ರನಾ ಅಥವಾ ಹೊಸದಾಗಿ ಏನಾದ್ರು ಕೊಟ್ರೆ ಬ್ಲೌಸು ಅಥವಾ ಬೇರೆ ಬೇರೆ? ಇಲ್ಲ ಸರ್, ಬರೀ ಆಲ್ಟ್ರೇಷನ್ ಮಾತ್ರ. ಓಕೆ ಮೇಡಮ್, ನಿಮ್ಮ ಜೊತೆಗೆ ಎಷ್ಟು ಜನ ಇದ್ದಾರೆ? ನಮ್ಮ ಜೊತೆಗೆ 3 ಜನ ಇದ್ದೀವಿ. ಸರ್ ನಿಮ್ದು ಇದು ಪಾರ್ಟ್ ಟೈಮಾ ಫುಲ್ ಟೈಮಾ? ಫುಲ್ ಟೈಮೇ ಸರ್. ಮೇಡಮ್ ನೀವು ಈ ಕೆಲಸನ ಯಾರಿಂದ ಕಲ್ತಿರಿ? ಇದು ನನ್ನ ಕೆಲಸನ ನಮ್ಮ ಯಜಮಾನ್ರಿಂದ ಕಲ್ತು. ಅವರೇ ಗುರುಗಳು, ಫಸ್ಟ್ ಗುರುಗಳು. ಅವರು ಟೈಲರೇ, ನಾವು ಟೈಲರೇ. ಮೇಡಮ್ ಈ ಕೆಲಸ ಕಲಿಯೋಕ್ಕೆ ಎಷ್ಟು ದಿನ ತಗೊಂಡ್ರಿ? ನಾನು ತಗೊಂಡಿದ್ದು ಒಂದು 6 ತಿಂಗಳು ಇರ್ಬೋದು. ನಿಮ್ಮ ಮನೆಯವರ ಇದ್ರು ಅವ್ರ ಜೊತೆ ನೀವು ಕೆಲಸ ಕಲಿಯೋಕೆ ಈಸಿ ಆಯ್ತಲ್ಲ? ಫಸ್ಟ್ ನಿಮಗೆ ಏನ್ ಕೊಟ್ರು ಅವರು ಈ ಕೆಲಸ? ನಿಮಗೆ ಈ ಕೆಲಸ ಕಲಿಬೇಕಾದ್ರೆ ನನಗೆ ಫಸ್ಟ್ ಕೊಟ್ಟಿದ್ದವರು ನೈಟಿ. ಅದೇ ಫಸ್ಟ್ ಕೊಟ್ಟಿದ್ದು ಹೊಲಿಯೋದಕ್ಕೆ. ಅದ್ರ ಮುಖಾಂತರ ಎಲ್ಲ ಕಲ್ತ್ಕೊಂಡು. ಮೇಡಮ್ ಇವಾಗ ತುಂಬಾ ಜನ ಈಗ ಬಾಯ್ಸ್ ಆಗ್ಲಿ ಗರ್ಲ್ಸ್ ಆಗ್ಲಿ ಈಗ ಸ್ವಲ್ಪ ಹರಿದೋಗಿದ್ರೆ ಅದೇ ಫ್ಯಾಷನ್ ಅಂತ ಹೇಳ್ತಾರೆ. ನೀವು ಇದನ್ನ ಆಲ್ಟ್ರೇಷನ್ ಸ್ಟಿಚಿಂಗ್ ಅಂತ ಹೇಳ್ತೀರಾ, ಹೇಗೆ ಅದು? ಸರ್ ಅದು ಅಂದ್ರೆ ಹರಿದೋಗಿರೋದಂದ್ರೆ ಅವರು ಫ್ಯಾಷನ್ ಒಂದು ಸ್ವಲ್ಪ ಹರಿದೋದ್ರೆ ನೀವು ಜಾಸ್ತಿ ಹರ್ಕೊಂಡು ತಿರುಗಾಡ್ತಾರೆ. ಈಗ ಅದು ಫ್ಯಾಷನ್ ಅಂತ ಹೇಳ್ತಾರೆ. ನೀವು ನೋಡ್ರಿ ಇದು ಸ್ಟಿಚಿಂಗ್ ಮಾಡ್ಕೊಡ್ತೀವಿ ಆಲ್ಟ್ರೇಷನ್ ಅದನ್ನ. ಸರ್ ನಾವು ಹರಿದೋಗಿರೋ ಅಂದ್ರೆ ಅವ್ರ ಡಿಸೈನ್ ನಾವು ಅದನ್ನ ಸ್ಟಿಚ್ ಮಾಡಕ್ ಹೋಗಲ್ಲ. ನಾವು ಮಾಮೂಲಿ ಹರಿದೋಗಿರೋ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೊಡ್ತೀವಿ. ಫ್ಯಾಷನ್ ಇರೋದ್ನೆಲ್ಲ ನಾವು ಸ್ಟಿಚ್ ಮಾಡ್ಕೊಡಕ್ ಆಗತ್ತಾ? ಹೊಸ ತಗೊಳ್ಳೋದೇ ಅವ್ರು ಫ್ಯಾಷನ್ ಮಾಡೋದಿಕ್ಕೆ. ಅದನ್ನ ನಾವು ಹೆಂಗ್ ಸ್ಟಿಚ್ ಮಾಡಕ್ ಆಗುತ್ತೆ? ಅವ್ರ ಫ್ಯಾಷನ್ ಕಾಣ್ಲಿ ಅಂತ ತಾನೇ ನಾವು ತಗೋತಾರೆ ಬಟ್ಟೆಗಳನ್ನ. ಅದನ್ನೆಲ್ಲ ನಾವು ಸ್ಟಿಚ್ ಮಾಡಲ್ಲ. ಬರೀ ಬೇರೆ ಬಟ್ಟೆಗಳನ್ನ ಮಾತ್ರ, ಆಲ್ಟ್ರೇಷನ್ ಬಟ್ಟೆಗಳನ್ನ ಮಾತ್ರ. ಓಕೆ ಮೇಡಮ್, ಇವಾಗ ಈ ಸ್ಟಿಚಿಂಗ್ ಇದು ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ ರೆಸ್ಪಾನ್ಸಿಬಲ್ ಯಾರ್ದು? ಈಗ ನಿಮ್ದ ಕಸ್ಟಮರ್ಸ್ದ? ಸರ್ ನಮ್ಮದೇ ಇರುತ್ತೆ. ಅವ್ರು ಎಷ್ಟು ಹೇಳ್ತಾರೆ, ಇವಾಗ ಅವ್ರು ಹೇಳಿರ್ತಾರೆ ಸ್ವಲ್ಪ ಟೈಟ್ ಮಾಡಿ ಆಂಟಿ ಅಂತ, ನಾವು ಸ್ವಲ್ಪ ಮಾಡಿರ್ತೀವಿ. ಆಮೇಲೆ ಅವ್ರೇನು ಆಂಟಿ ಲೂಸೇ ಆಯಿತು, ಇನ್ನು ಸ್ವಲ್ಪ ಟೈಟ್ ಮಾಡಿ ಅಂತಾರೆ, ಮಾಡಿಕೊಡ್ಲೇಬೇಕಾಗುತ್ತೆ. ನಮ್ಮದೇ ರೆಸ್ಪಾನ್ಸಿಬಿಲಿಟಿ. ಉಲ್ಟಾ ಸಿದ್ಧಾ ಆದರೆ ಕೆಲಸ ಇವಾಗ ಇದು ಜಾಸ್ತಿ ಕಟ್ ಮಾಡೋದು ಆ ಥರ ಆದರೆ ಈಗ ಪ್ಯಾಂಟು, ಈಗ ಜೀನ್ಸ್ ಪ್ಯಾಂಟ್ ತೊಗೊಂಡ್ಬರ್ತಾರೆ, ಈಗ ಇಷ್ಟು ಇರಬೇಕು ಅಂತ ಹೇಳ್ಕೊಡ್ತಾರೆ, ನೀವು ಜಾಸ್ತಿ ಕಟ್ ಮಾಡಿರ್ತೀರಾ, ಅವಾಗ ಹೇಗೆ ಇದು? ಅವಾಗ ಏನಾದ್ರು ಸೇಮ್ ಫಿನಿಶಿಂಗ್ ಇದ್ರೆ ಪ್ಯಾಚ್ ಮಾಡಿಕೊಟ್ಬಿಡ್ತೀವಿ. ಬಟ್ಟೆ ಇದ್ರೆ ಅಟ್ಯಾಚ್ ಮಾಡ್ಕೊಡ್ತೀವಿ. ಸದ್ಯಕ್ಕೆ ಇದುವರೆಗೂ ಆಗಿಲ್ಲ, ಮುಂದೆ ಆಗೋದು ಬೇಡ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅವ್ರು ಹೇಳೋದಕ್ಕೆ ನೀವು 1 ಇಂಚ್ 2 ಇಂಚ್ ಎಕ್ಸ್ಟ್ರಾನೇ ಬಿಟ್ಟಿರ್ತೀವಿ ನಾವು. ಮ್ಯಾಮ್ ಇವಾಗ ಕೆಲಸ ಕಲಿಬೇಕು ಅಂತ ಬಂದ್ರೆ ಈಗ ಸ್ಪೆಷಲಿ ಗರ್ಲ್ಸ್ ಇವಾಗ ಮಹಿಳೆಯರಿಗೆ ಹೇಳ್ಕೊಡ್ತೀರಾ? ಸರ್ ಕೆಲಸ ಇದು ಕಲಿಬೇಕು ಅಂತ ಬಂದ್ರೆ ಅಂದ್ರೆ ನೋಡ್ಕೊಳ್ಳಿ ಅಂತೀವಿ, ಆದ್ರೆ ಮಿಷಿನ್ ಕೊಟ್ಟು ಹೇಳ್ಕೊಡಕ್ ಆಗಲ್ಲ. ಬೇಕಾದ್ರೆ ನೋಡ್ಕೊಳ್ಳಿ, ನಾನು ಮಾಡ್ತಾ ಇರ್ತೀನಿ, ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಆ್ಯಕ್ಚುಲಿ ನಾನಿಲ್ಲಿ ಹೊಸಬ್ಳು. ಸೊ ನಾನು ಮಾಡಿಸಿದ್ದೆ ಜೀನ್ಸ್, ಅದು ಎಲ್ಲ ಚೆನ್ನಾಗಿ ಮಾಡಿಕೊಟ್ರು, ಮತ್ತು ಚೀಪ್ ರೇಟ್ ಇದೆ ಇಲ್ಲಿ. ಸೊ ನೀವೇನಾದರೂ ನಿಮಗೆ ಮಾಡಿಸೋದಿದ್ರೆ ಅಫ್ಕೋರ್ಸ್ ಐ ಸಜೆಸ್ಟ್ ಯು ದಿಸ್ ಪ್ಲೇಸ್. ಸೊ ಕಮ್ ಆ್ಯಂಡ್ ವಿಸಿಟ್ ಒನ್ಸ್. ಏನೇನು ಯಾವ್ಯಾವ ಕ್ಲಾತ್ಸಿಗೆ ಇವ್ರು ಆಲ್ಟ್ರೇಷನ್ ಮಾಡ್ತಾರೆ? ನಾನು ಜೀನ್ಸ್ ಮಾಡಿದ್ದೆ, ಚೆನ್ನಾಗೇ ಮಾಡಿದ್ರು. ಎಲ್ಲ ಟೈಪ್ಸ್ ಆಫ್ ಡ್ರೆಸ್, ಟಾಪ್ಸ್, ಜೀನ್ಸ್, ಎಲ್ಲ ಟೈಪ್ಸ್ ಡ್ರೆಸ್, ಬ್ಲೌಸಸ್, ಕುರ್ತಾಸ್, ಎವ್ರಿ ಟೈಪ್ಸ್ ಆಫ್ ಡ್ರೆಸ್ ದೇ ಆಲ್ಟರ್ಸ್ ಹಿಯರ್. ಸೊ ಜಸ್ಟ್ ವಿಸಿಟ್ ಒನ್ಸ್. ನ್ಯೂ ಡ್ರೆಸ್ ಅವ್ರಿಗೆ ಹೊಲ್ಕೊಡ್ತಾರ ಕೇಳಿ? ನ್ಯೂ ಡ್ರೆಸ್ ಇಲ್ಲ ನ್ಯೂ ಡ್ರೆಸ್ ಏನು ಹೊಲೆಯಲ್ಲಂತೆ. ಆಲ್ಟ್ರೇಷನ್ ಮಾಡೋದಿದ್ರೆ ಮಾಡ್ತಾರೆ. ಎನಿ ಡ್ರೆಸ್? ಎನಿ ಡ್ರೆಸ್? ಎನಿ ಡ್ರೆಸ್, ಯಾವ ಥರ ಡ್ರೆಸ್ ಆದ್ರೂ ಮಾಡ್ತಾರೆ. ಸಂಡೇನೂ ಓಪನ್ ಇರುತ್ತಾ? ಸಂಡೇ ಓಪನ್ ಇರುತ್ತೆ. ಓಪನ್ ಇರುತ್ತಂತೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. Thank you.